ನಮ್ಮ ಎಲ್ಲರೂ ಜನದ್ದು ಡಿಮ್ಯಾಂಡ್ ಇತ್ತು ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಟ್ರೈನ್ ಜರ್ನಿ ಮಾಡಿ ಅಂತ. ನೋಡ್ಬೋದು ಹೆವಿ ರಶ್ ಇದೆ ಗುರು. ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಗದಗ್ ಜಂಕ್ಷನ್ಗೆ. ಆಲ್ಮಟ್ಟಿ ಡ್ಯಾಮ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸದ್ಯಕ್ಕೆ ನಾನು ತಿರ್ಗಾ ಎಲ್ಲಿ ಬಂದುಬಿಟ್ಟಿದ್ದೀನಿ, ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ, KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ಗೆ. ಸೊ ನಮ್ಮ ಎಲ್ಲರೂ ಜನದ್ದು ಡಿಮ್ಯಾಂಡ್ ಇತ್ತು ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಟ್ರೈನ್ ಜರ್ನಿ ಮಾಡಿ ಅಂತ. ಸದ್ಯಕ್ಕೆ ಈ ವಿಡಿಯೋ ಅದೇನೆ, ಟ್ರೈನ್ ನಂಬರ್ 16535 ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಜರ್ನಿ ಇವತ್ತು ಮಾಡೋದು ನಾವು. ಸದ್ಯಕ್ಕೆ ಇನ್ನೂ ನಮ್ಮ ಟ್ರೈನ್ ಬಂದಿಲ್ಲ. ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ ಹಿಸ್ಟ್ರಿ ಪ್ರಕಾರ. ಸೊ ಇದೇ ನೀವು ಬೋರ್ಡ್ ನೋಡ್ಬೋದು, ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಸೊ ಟ್ರೈನಿಗೆ ವೆಯ್ಟ್ ಮಾಡೋಣ. ಟ್ರೈನ್ ಟೈಮಿಂಗ್ ಬಂದು 6:25ಗೆ ನಮ್ಮ ಬೆಂಗಳೂರಿಗೆ ಬರೋದು. ಇದು ಆ್ಯಕ್ಚುಲಿ ಒರಿಜಿನೇಟ್ ಆಗೋದು ಮೈಸೂರಿಂದ. ಸೊ ಮೈಸೂರಿಂದ KSR ಬೆಂಗಳೂರಿಗೆ ಸೆಂಟ್ರಲ್ ಮಧ್ಯದಲ್ಲಿ ಯಾವ್ಯಾವ ಸ್ಟೇಷನ್ ಬರುತ್ತೆ ಅದು ನಾನು ಟ್ರೈನ್ ಬಂದಾದ್ಮೇಲೆ ನಿಮಗೆ ಹೇಳ್ತೀನಿ. ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಅರೈವಿಂಗ್ ಅಟ್ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್. ಇಂಜಿನ್ ನಂಬರ್ 37529. ನೋಡ್ಬೋದು ಹೆವಿ ರಶ್ ಇದೆ ಗುರು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ. ಇದನ್ನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕರೀತಾರೆ, ಅದಕ್ಕೆ ನಾನು ಮೆಜೆಸ್ಟಿಕ್ ಅಂತ ಹೇಳಿದೆ. ಸದ್ಯಕ್ಕೆ ನಮ್ಮ ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಸದ್ಯಕ್ಕೆ ಬಂದುಬಿಟ್ಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ. ಹೇಳಕ್ಕೆ ಹೋದರೆ ಜನರಲಲ್ಲಿ ಹೆವಿ ರಶ್ಶು. ನಿಮಗೆ ಜನರಲ್ ಹಿಡಿಬೇಕಂದ್ರೆ ಒಂದು ಕೆಲಸ ಮಾಡಿ, ಬೆಂಗಳೂರಿಂದ ಹಿಡಿಬೇಕಂದ್ರೆ ಬೆಂಗಳೂರಿಂದ ಹಿಡಿಬೇಡಿ, ಜನರಲ್ಲು ಕೆಂಗೇರಿಗೆ ಹೋಗ್ಬಿಡಿ. ಕೆಂಗೇರಿಯಿಂದ ಖಾಲಿ ಬರುತ್ತೆ ಸ್ವಲ್ಪ, ಲೈಕ್ ಸೀಟ್ಸ್ ಎಲ್ಲ ನಿಮ್ಗೆ ಸಿಕ್ಬಿಡೋದು ಕೆಂಗೇರಿಯಿಂದ ನೀವು ಹಿಡಿದ್ರೆ. ಬೆಂಗಳೂರಿಂದ ಅಂತೂ ಡೌಟೇ ಗುರು. ನಮ್ಮದು ತಿರ್ಗಾ ಇರೋದು ಸ್ಲೀಪರ್ ಕ್ಲಾಸ್ ಜರ್ನಿ, ಸ್ಲೀಪರಲ್ಲೂ ತುಂಬಿದ್ದಾರೆ. ಸೊ ಸ್ಲೀಪರ್ ಕ್ಲಾಸ್ ಜರ್ನಿ ತಿರ್ಗಾ ನಿಮಗೆ ತೋರಿಸೋಣ ಹೆಂಗಿರತ್ತಂತ ಗೋಲ್ ಗುಂಬಜ್ದು ಗುರು. ನಮ್ದು ಯಾವ ಕಂಪಾರ್ಟ್ಮೆಂಟ್ ಫಸ್ಟ್ ಟಿಕೆಟ್ ಚೆಕ್ ಮಾಡ್ತೀನಿ. ಇದು ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರ್ 10ರಲ್ಲಿ ನೀವು ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ನೋಡ್ಬೋದು. ಇಲ್ಲಿ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ ಪಂಚಗಂಗಾ ಎಕ್ಸ್‌ಪ್ರೆಸ್ ನೋಡ್ಬೋದು. ಪಂಚಗಂಗಾ ಎಕ್ಸ್‌ಪ್ರೆಸ್ ಜರ್ನಿ ಬೇಕಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಪಕ್ಕ ಈ ಜರ್ನಿ ತೊಗೊಂಬರ್ತೀನಿ ನಿಮಗೋಸ್ಕರ, ಬೆಂಗಳೂರಿಂದ ಕಾರವಾರವರೆಗೂ. ಇದು KSR ಬೆಂಗಳೂರಿಂದ ನಾವು ಡಿಪಾರ್ಟ್ ತೊಗೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಸೀಟಿಂಗಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಗುರು. ಏನು ಕನ್ಫ್ಯೂಷನ್ ಅಂತ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ. ಇದು ಸದ್ಯ ನಮ್ಮ ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ರೀಚ್ ಆಗಿಬಿಟ್ಟಿದೆ ಯಶವಂತಪುರ ಜಂಕ್ಷನ್ಗೆ. ಬರೋ ಟೈಮ್ 6:45, 2 ಮಿನಿಟ್ ಸ್ಟಾಪ್ ಅಷ್ಟೇ. ಮತ್ತು ಕನ್ಫ್ಯೂಷನ್ ಇಲ್ದಲ್ಲ, ನಮ್ಮ ಸೀಟ್ ಹತ್ರ ಬಂದು ಒಬ್ಬರು ಕೂತ್ಕೊಂಡ್ಬಿಟ್ಟಿದ್ರು. ಅವ್ರು ಹೇಳ್ತಿದ್ದಾರೆ ಸೇಮ್ ಸೀಟ್ ನಂಬರ್ ಅವ್ರದ್ದು ಅದೇ ಅಂತೆ. ಸೊ ಅದಕ್ಕೆ ನಾನು ಗೇಟ್ ಹತ್ರನೇ ಇದೆ, ಇನ್ನೂ ಸೀಟ್ ಹತ್ರ ಹೋಗಿಲ್ಲ. ಅವ್ರ ಹತ್ರ ಹೇಳಿದೆ ಸರಿ ಆಮೇಲೆ ಬಂದು ಮಾತಾಡ್ತೀನಿ ಅಂತ. TT ಕರೆದ್ರೆ ಅಷ್ಟೇ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಬಂದಿದೆ ಲೇಟ್ ಆ್ಯಕ್ಚುಲಿ ನಮ್ಮ ಟ್ರೈನು. 6:35 ಅಲ್ಲಿಂದ ಹೊರಟೋ ಟೈಮು. ನಾವು ಬಂದಿದ್ದೀವಿ ಅರೌಂಡ್ 6:40 ಏನೋ 6:53ಗೆ ಆ್ಯಕ್ಚುಲಿ. ಸದ್ಯಕ್ಕೆ ನಾವು ಡಿಪಾರ್ಟ್ ತೊಗೊಂಡ್ಬಿಟ್ಟಿದ್ದೀವಿ ಯಶವಂತಪುರ ಜಂಕ್ಷನಿಂದ. ಇದು ಸ್ಟಾರ್ಟ್ ಆಗೋದು ಒರಿಜಿನ್ ಆಗೋದು ಮೈಸೂರು ಜಂಕ್ಷನಿಂದ 3:45ಗೆ. ಅಲ್ಲಿಂದ ಫಸ್ಟ್ ಸ್ಟಾಪ್ ಬಂದು ಪಾಂಡವಪುರ. ಅದಾದಮೇಲೆ ನಮ್ಮ ಮಂಡ್ಯ, ಮದ್ದೂರು,
ಚನ್ನಪಟ್ಟಣ, ಅದಾದಮೇಲೆ ನಿಮ್ಮದು ಬಿಡದಿ ರಾಮನಗರ, ಬಿಡದಿ, ಕೆಂಗೇರಿ ಆದಮೇಲೆ ಬೆಂಗಳೂರಿಗೆ ಬರುತ್ತೆ. 6:25 ಬೆಂಗಳೂರಿಗೆ ಬರೋದು, 6:35ಗೆ ಹೊರಡೋದು ಇಲ್ಲಿಂದ. ಸದ್ಯಕ್ಕೆ ನಾನು ಬಂದು ನಮ್ಮ ಸೀಟ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಬಂದು ಹೇಳ್ತಿದ್ರಲ್ಲ ಅವ್ರ ಸೀಟ್ ಅಂತ, ನಾನು ಬರೋ ಅಷ್ಟಿಗೆ ಅವ್ರು ಹೋಗ್ಬಿಟ್ಟಿದ್ರು. ಸೊ ಟಿ ವಿ ಹತ್ರ ನಾನು ಕನ್ಫರ್ಮೇಷನ್ ತೊಗೊಂಡೆ, ನನ್ನ ಹೆಸರೇ ಇತ್ತು. ಯಾಕಂದರೆ ನನ್ನ ಹತ್ರ ಮೆಸೇಜ್ ಇತ್ತು, ಅವ್ರ ಹತ್ರ ಸ್ಕ್ರೀನ್ಶಾಟ್ ಇತ್ತು IRCTCದು. ನಾನು ಡೇಟ್ ಚೆಕ್ ಮಾಡಿಲ್ಲ, ಬಟ್ ನಾನು ಬರೋ ಅಷ್ಟಿಗೆ ಅವ್ರು ಹೋಗ್ಬಿಟ್ಟಿದ್ರು. TCR ಹತ್ರ ನಾನು ಕನ್ಫರ್ಮೇಷನ್ ತೊಗೊಂಡ್ಬಿಟ್ಟಿದೆ. ಸೊ ಇದೆ ನಮ್ಮ ಸೀಟ್ ನಂಬರ್ 36. ಸೊ ನೋಡೋಣ ಪಂಡರ್ಪುರ್ವರೆಗೂ ಹೆಂಗಿರುತ್ತೆ ಜರ್ನಿ. ನೈಟ್ ಜರ್ನಿ ನೋಡೋಣ ಎಷ್ಟು ತೋರಿಸ್ತೀನಿ ನಿಮಗೆ, ಬಟ್ ಡೇ ಜರ್ನಿ ಅಂತೂ ಹೆವಿಯಾಗಿ ತೋರಿಸ್ತೀನಿ. ಎಷ್ಟೆಲ್ಲ ಫುಲ್ ಕವರ್ ಮಾಡೋಣ, ಟ್ರೈನ್, ಟ್ರ್ಯಾಕ್ ಸೌಂಡ್ಸ್ ಎಲ್ಲ ಕವರ್ ಮಾಡೋಣ ಇದರಲ್ಲಿ. ಡೈಲಿ ಹಿಂಗೆ ಅದೇ ಶನಿವಾರ ಭಾನುವಾರ ಮಾಡ್ತೀಯಾ? ನಮ್ಮ ಈ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ತಲುಪಿಬಿಟ್ಟಿದೆ ತುಮಕೂರು ರೈಲ್ವೆ ಸ್ಟೇಷನ್ಗೆ. ಬೆಂಗಳೂರು ಆದಮೇಲೆ ಸೆಕೆಂಡ್ ಸ್ಟಾಪ್ ಇದು. ಬರೋ ಟೈಮಿಂಗು 7:42, ನಾವು ಬಂದಿದ್ದೀವಿ 8:02ಗೆ. ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಡಿಲೇ ಗುರು. ಮತ್ತು ಹೆವಿ ಪ್ಯಾಕ್ ಇದೆ, ಸ್ಲೀಪರ್ ಗೇಟ್ಸ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಜನರಲ್ ಕ್ಲಾಸ್ ಅವರು ಎಲ್ಲರೂ ಗೇಟ್ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಟ್ರಾವೆಲ್ ಮಾಡಿದ್ರೆ, ಅದು ಫ್ರೈಡೇ ಟ್ರಾವೆಲ್ ಮಾಡಿದ್ರೆ ಇದೊಂದು ಮೈಂಡಲ್ಲಿ ಇಟ್ಕೊಂಡ್ರೆ ಗೇಟ್ ಮಾತ್ರ ಸ್ವಲ್ಪ ಬ್ಲಾಕ್ ಇರುತ್ತೆ. ಒಂದು ಒಳ್ಳೆ ಮಾತೇನೆಂದರೆ ನಾನ್ ರಿಸರ್ವ್ ಪ್ಯಾಸೆಂಜರ್ಸು ಸೀಟ್ ಹತ್ರ ಹೋಗ್ತಿಲ್ಲ, ಎಲ್ಲಿ ಸೀಟ್ ಖಾಲಿ ಇದೆ ಅಲ್ಲೂ ಕೂತ್ಕೊಂತಿದ್ದಾರೆ. ಮತ್ತು ಸೀಟು ಯಾರ್ದು ರಿಸರ್ವೇಷನ್ ಇದೆ ಅವರು ಕೊಟ್ಬಿಡ್ತಿದ್ದಾರೆ, ಅಲ್ಲೇನೂ ಗಲಾಟೆ ಮಾಡ್ತಿಲ್ಲ. ಮತ್ತು ಗೇಟ್ ಮಾತ್ರ ಪ್ಯಾಕ್ಡ್ ಆಗ್ತಿದೆ. ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸದ್ಯಕ್ಕೆ ನಾವು ತಲುಪಿದ್ದೀವಿ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ಮತ್ತು 10 ನಿಮಿಷ ಅಪ್ರಾಕ್ಸಿಮೇಟ್ಲಿ ಡಿಲೇ ನಾವು ನಡೀತಿದ್ದೀವಿ. ಇದು ಕಡೆ ನಿಮಗೆ ಜಾಸ್ತಿ ಜನ ಡಿ ಬೋರ್ಡ್ ಕಾಣಿಸ್ತಿಲ್ಲ. ಇದು ಕಡೆ ನೋಡಿ ಹೆವಿ ಜನ ಡಿ ಬೋರ್ಡ್ ಮಾಡಿದ್ದಾರೆ ಇಲ್ಲಿ ತಿಪ್ಟೂರು ನೋಡಿ. ಅದು ಹಿಂದೆ ಫುಲ್ ಜನರಲ್ ಅವ್ರು ಡಿ ಬೋರ್ಡ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ಈ ಗಾಡಿ ನಂಬರ್ 16535 ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ತಲುಪಿದೆ ಅರಸೀಕೆರೆ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕೆ ಬೆಂಗಳೂರು ಹುಬ್ಳಿ ಮೇನ್ ಲೈನಿಂದ ಇಲ್ಲೊಂದು ಲೈನ್ ಹೋಗ್ಬಿಟ್ಟಿದೆ ಹಾಸನ್ ಕಡೆ. ಬರೋ ಟೈಮ್ 9 ಗಂಟೆಗೆ ನಾವು ಬಂದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಡಿಲೇ. ಇವಾಗ ಇಲ್ಲೇನಾದರೂ ತೀಸ್ಕೊಳ್ಳೋಣ ಡಿನ್ನರ್ ಗುರು. ನಾನು ಡಿನ್ನರ್ ಇನ್ನೂ ಮಾಡಿಲ್ಲ. ಇದು ಸದ್ಯಕ್ಕೆ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅರಸೀಕೆರೆಯಲ್ಲಿ ತಡ್ಡೆ ಇಡ್ಲಿ ಮತ್ತು ವಡೆ ತಿನ್ನೋಣ ಇದೆ ನಮ್ಮ ಡಿನ್ನರ್. ಇವಾಗ ಇದನ್ನ ಹೊರಟ್ಬಿಟ್ಟಿದ್ದೀವಿ ಅರಸೀಕೆರೆ ಜಂಕ್ಷನಿಂದ. ನಾನು ಹೇಳ್ದಲ್ಲ ಬರೋ ಟೈಮ್ 9 ಗಂಟೆ, 5 ನಿಮಿಷ ಸ್ಟಾಪ್ ಇರುತ್ತೆ ಇಲ್ಲಿ. 9:05ಗೆ ಹೊರಟ್ಬಿಡುತ್ತೆ.
ಇದು ನಾನು ಸೀಟ್ ಹತ್ರ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೇಳೋಗೋದ್ರೆ ಸ್ಲೀಪರ್ ಕ್ಲಾಸ್ ಪೀಸ್ಫುಲ್ ಆಗಿದೆ, ಆರಾಮಾಗಿ ನೀವು ವಾಶ್ರೂಮ್ ಎಲ್ಲ ಹೋಗ್ಬೋದು, ಏನೂ ಅಷ್ಟೊಂದು ರಶ್ ಇಲ್ಲ. ಗೇಟ್ ಹತ್ರ ಸ್ವಲ್ಪ ರಶ್ ಇದೆ, ಅದು ದಾವಣಗೆರೆ ಆದಮೇಲೆ ಕಡಿಮೆ ಆಗಿಬಿಡುತ್ತೆ. ಮತ್ತು ಮಾತಾಡೋಗೋದ್ರೆ 30 ಇಡ್ಲಿ ನಾನು ಅರಸೀಕೆರೆಯಲ್ಲಿ ತೊಗೊಂಡಲ್ಲ, ಸೊ ಚೆನ್ನಾಗಿತ್ತು. ನೀವು ಟ್ರಾವೆಲ್ ಮಾಡ್ತಿದ್ರೆ ಡಿನ್ನರ್ಗೋಸ್ಕರ ಪ್ರಿಫರ್ ಮಾಡ್ಬೋದು. ಇಡ್ಲಿ ವಡೆ ಇತ್ತು. ಪ್ರೈಸ್ ಮಾತಾಡೋಕ್ಕೋದ್ರೆ 50 ರೂಪಾಯಿ ಒಂದು ಪ್ಲೇಟ್ ಇರುತ್ತೆ, ಬಟ್ ಚೆನ್ನಾಗಿರೋದು ಗುರು. ಇದು ನಾನಂತೂ ಹೇಳ್ತೀನಿ ನಿಮಗೆ. ನಾನು ಟ್ರೈ ಮಾಡೋಕೆ ಹೋಗಲಿ ಆ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಅವ್ರದ್ದು, ಯಾಕಂದರೆ ನನಗೆ ಗೊತ್ತು ಆಲ್ರೆಡಿ ಜಾಸ್ತಿ ಜರ್ನಿಯಲ್ಲಿ ನೋಡ್ಬಿಟ್ಟಿದ್ದೀನಿ. ಸೊ ನನಗೆ ಗೊತ್ತಿತ್ತು ಅರಸೀಕೆರೆಯಲ್ಲಿ ಚೆನ್ನಾಗಿ ಸಿಗುತ್ತೆ, ಯಾಕಂದರೆ ಸುವಾಸ ನನಗೊಂದು ಸಲ ತಿನ್ನಿಸಿದ ನಮ್ಮ ಫ್ರೆಂಡ್ ಸುವಾಸು. ಸೊ ಅದರಿಂದ ಗೊತ್ತಾಯಿತು. ನಾವು ಸದ್ಯಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ ಹುಬ್ಳಿ ಜಂಕ್ಷನ್ಗೆ. ಸೊ ಇಲ್ಲಿ ಬರೋ ಟೈಮು 2 ಗಂಟೆ 10 ನಿಮಿಷ ಸ್ಟಾಪು. ರ್ಯಾಕ್ ರಿವರ್ಸಲ್ ತೊಗೊಂಡ್ಬಿಟ್ಟು ಗದಗಿಂದ ಗದಗ ಲೈನ್ಗೆ ಹೋಗೋದು ತಿರ್ಗಾ ಇಲ್ಲಿಂದ. ಸೊ ಆಲ್ಮೋಸ್ಟ್ ಟೈಮ್ ಆಗಿದೆ, ನೋಡೋಣ ಇವಾಗ ಎಷ್ಟು ಗಂಟೆಗೆ ಬರುತ್ತೆ. ನಾನು ಅರಸೀಕೆರೆಯಿಂದ ಹುಬ್ಳಿವರೆಗೂ ಸೆಂಟ್ರಲ್ ಯಾವುದೂ ತೋರಿಸಿಲ್ಲ, ಯಾಕಂದರೆ ನಾನು ಜನಶತಾಬ್ದಿ ಮಾಡೋ ಅಂತಿದ್ದೀನಿ. ಸೊ ಜನಶತಾಬ್ದಿ ಮಾಡಿದ್ರೆ ದಿನದಲ್ಲಿ ತೋರಿಸ್ಬೋದು ನಿಮಗೆ. ಸೊ ಅದಕ್ಕೋಸ್ಕರ ಜನಶತಾಬ್ದಿ ಬೇಕಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ಆಲ್ಮೋಸ್ಟ್ ಹೊರಟ ಟೈಮ್ ಆಗಿದೆ, ವಿಸಿಲ್ ಹೊಡೆದಿದ್ದಾರೆ ಪೊಲೀಸವರು. ಮತ್ತು ನಾನು ಮೈಕ್ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಆಡಿಯೋಲ್ಲಿ. ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಹುಬ್ಳಿ ಜಂಕ್ಷನಿಂದ. ಈಗ ಮುಂದೆಯಿಂದ ನಾವು ಕಟ್ಟಾಗಿ ಹೋಗ್ಬಿಡ್ತೀವಿ ಗದಗ ಲೈನ್ಗೆ. ಸೊ ಗದಗ ಲೈನಿಗೆ ಹೋಗಿ ತಿರ್ಗಾ ಗದಗಲ್ಲೂ ಒಂದು ರ್ಯಾಕ್ ರಿವರ್ಸಲ್ ಆಗುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ 320ಗೆ ನಾವು ಬರುತ್ತೆ ಗದಗ. ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಗದಗ ಜಂಕ್ಷನ್ಗೆ. ಅದು ಎದೊಲ್ತೀವಿ ಅಂತ ನಂಗೆ ನಂಬಿಕೆ ಇದ್ದಿಲ್ಲ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 3:55 ಆಗಿದೆ. ಸೊ ಇನ್ನೂ ನಾವು ಹೊರಟಿಲ್ಲ, 3:20 ಹೋಗೋ ಟೈಮು. ಇವಾಗ ಎಷ್ಟು ಗಂಟೆಗೆ ಹೊರಡ್ತೀವಿ ನನಗೂ ಐಡಿಯಾ ಇಲ್ಲ ಆ್ಯಕ್ಚುಲಿ. ಸೊ ನಾನು ಹುಬ್ಳಿಯಲ್ಲಿ ಇದ್ನಲ್ಲ ಡಿಪಾರ್ಟ್ ಆಗುವಾಗ ಇಲ್ಲೂ ತಿರ್ಗಾ ರ್ಯಾಕ್ ರಿವರ್ಸಲ್ ಆಗುತ್ತೆ. ಸೊ 2 ರ್ಯಾಕ್ ರಿವರ್ಸಲ್ ನಮ್ಮ ಟ್ರೈನ್ದು ಆಗುತ್ತೆ. ಇದು ನೀವು ನೋಡೋಕೆ ಹೋದರೆ ನಮ್ಮ ಗದಗ ಜಂಕ್ಷನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದು ಯಾವ ಪ್ಲ್ಯಾಟ್ಫಾರ್ಮ್ ಅಂತೂ ನನಗೆ ಗೊತ್ತಾಗ್ತಿಲ್ಲ, ಬಟ್ ಇದು ಒಂದನೇದಂತೂ ಇಲ್ಲ ಐ ಗೆಸ್. 2ನೇದು ಇದು, ಕರೆಕ್ಟ್ 2ನೇ ಪ್ಲ್ಯಾಟ್ಫಾರ್ಮ್ ಇದು. ನಮ್ಮ ಪಕ್ಕದಲ್ಲಿ ನೀವು ನೋಡೋಕೆ ಹೋದರೆ ಜೋಧ್ಪುರ್ ಗಾಡಿ ಇದೆ, KSR ಬೆಂಗಳೂರು ಟು ಜೋಧ್ಪುರ್ ಹೋಗೋದು. ಇದು ರೇಕ್ ಶೇರಿಂಗು ಅಜ್ಮೇರ್ ಜೊತೆ, ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಜೊತೆ. ನಮ್ಮ ಟ್ರೈನ್ದು ರೇಕ್ ಶೇರಿಂಗ್ ಇದೆ, ಯಾವುದ್ರ ಜೊತೆ ಅದನ್ನ ನಿಮಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಇದು ನೀವು ನೋಡ್ಬೋದು ಜೋಧ್ಪುರ್ ಗಾಡಿ ನಮ್ಗಿಂತ ಮೊದಲು ಹೊರಡ್ಬಿಟ್ಟಿದೆ. ಇದು ನಮ್ಮ ಸ್ಕೆಡ್ಯೂಲ್ ಟೈಮಿಂದ ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಡಿಲೇ ನಾವು ಹೊರಟ್ಬಿಟ್ಟಿದ್ದೀವಿ ಗದಗ ಜಂಕ್ಷನ್ ಇಂದ. ಇದು ನೀವು ಅಲ್ಲಿ ಆಲಮಟ್ಟಿ ಡ್ಯಾಮ್ ನೋಡ್ಬೋದು ನೋಡಿ, ಅದೇ ಆಲಮಟ್ಟಿ ಡ್ಯಾಮು. ಆಲಮಟ್ಟಿ ಡ್ಯಾಮ್ ಬ್ರಿಡ್ಜ್ ವ್ಯೂ.
ಇದು ಸದ್ಯಕ್ಕೆ ನಾವು ತಲುಪಿಟ್ಟಿದ್ದೀವಿ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ಗೆ. ನೀವು ಆಲ್ಮಟ್ಟಿ ಡ್ಯಾಮ್ ನೋಡಿದ್ರಿ, ಅದು ಆ್ಯಕ್ಚುಲ್ ಹೆಸರು ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮು. ಇಲ್ಲಿ ಬರೋ ಟೈಮು 6:19, ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 6:59. ನೀವು 40 ಮಿನಿಟ್ಸ್ ಡಿಲೇ ಹೇಳ್ಬೋದು. ಮತ್ತು ನಾವು ಆಲ್ರೆಡಿ ಹೊರಟ್ಬಿಟ್ಟಿದ್ದೀವಿ, ಜಾಸ್ತಿ ಹೊತ್ತು ಸ್ಟಾಪ್ ಇಲ್ಲಿ ಇದ್ದಿಲ್ಲ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನಿಗೆ ಇವಾಗ ಡೀಸೆಲ್ ಲೊಕೋಮೋಟಿವ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ, WDP 4D. ಅದು ಇವಾಗ ಹುಬ್ಳಿ ಹತ್ರ ಅಟ್ಯಾಚ್ ಮಾಡಿದ್ರು, ಗದಗ ಹತ್ರ ನನಗೆ ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ತಿಳಿಸ್ಬಿಡಿ, ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಮಾತಾಡೋಕ್ಕೆ ಹೋದರೆ ಗದಗಿಂದ ಸ್ಟಾಪ್ಸ್ ಎಲ್ಲ ನಾನು ಮಾತಾಡೋಕೆ ಹೋದರೆ ಫಸ್ಟ್ ಬರೋದು ಹೊಲೆ ಅಲಿಯೂರು, ಅದಾದಮೇಲೆ ಬಾದಾಮಿ, ಅದಾದಮೇಲೆ ಗುಲೇದಗುಡ್ಡ ರೋಡು, ಅದಾದಮೇಲೆ ಬಾಗಲಕೋಟು. ನಾನು ಬಾಗಲಕೋಟಲ್ಲಿ ಎದ್ಬಿಟ್ಟಿದ್ದೆ, ಬಟ್ ಚಾರ್ಜ್ ಇದ್ದಿಲ್ಲ, ಚಾರ್ಜಲ್ಲಿ ಹಾಕಿದ್ದೆ. ಸೊ ಇವಾಗ ನಾವು ಬಂದಿದ್ದೀವಿ ಆಲ್ಮಟ್ಟಿಗೆ. ಇವಾಗ ಇಲ್ಲಿಂದ ವ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ಟ್ರ್ಯಾಕ್ ಸೌಂಡ್ ಮೇಂಟೈನ್ ಇರಬೇಕು. ಟ್ರ್ಯಾಕ್ ಸೌಂಡ್ ಮೇಂಟೈನ್ ಇದ್ದರೆ ಸಕ್ಕತ್ತಾಗಿರುತ್ತೆ. ಪಾರ್ವತಿ ಕಟ್ಟಿ ಇಲ್ಲಿ ಯಾವುದೋ ಫ್ಯಾಕ್ಟ್ರಿ ಇದೆ, ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಮಾತ್ರ ತಿಳಿಸ್ಬಿಡಿ ಯಾವ ಫ್ಯಾಕ್ಟ್ರಿ ಅಂತ. ಇದು ನಮ್ಮ ಈ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಬಸವಣ್ಣ ಬಾಗೇವಾಡಿ ರೋಡ್ಗೆ. ಬರೋ ಟೈಮಿಂಗು 6:39. ನಾವು ಅಪ್ರಾಕ್ಸಿಮೇಟ್ಲಿ 35 to 40 ಮಿನಿಟ್ಸ್ ಡಿಲೇ ಇದ್ದೀವಿ. ಮತ್ತು ಚಳಿ ಮಾತ್ರ ಸಕ್ಕತ್ತಾಗಿದೆ ಗುರು. ನಾನು ಟೀ-ಶರ್ಟು ಶರ್ಟ್ ಹಾಕೊಂಡಿದ್ದೀನಿ, ಅಂದರೆ ಕೂಡ ಚಳಿ ಆಗ್ತಿದೆ. ಜಾಕೆಟ್ ಇದೆ, ಬಸ್ ಬೇಡ. ಮತ್ತು ನೀವು ಸನ್ರೈಸ್ ನೋಡೋಕೆ ಹೋದ್ರೆ ನೋಡಿ ಏನು ಸಕ್ಕತ್ತಾಗಿ ಸನ್ರೈಸ್ ಆಗಿದೆ. ಐ ಹೋಪ್ ನಿಮಗೆ ಸನ್ರೈಸ್ ಶಾರ್ಟ್ಸ್ ಎಲ್ಲ ಇಷ್ಟ ಆಗಿರ್ಬೋದು. ನೋಡಿ ಇಲ್ಲಿ ಡೀಸೆಲ್ ಲೊಕೋಮೋಟಿವ್. ಇದು ನೀವು ನೋಡೋಕೆ ಹೋದರೆ ಆ ಫ್ಯಾಕ್ಟ್ರಿಯಿಂದನೂ ಒಂದು ಟ್ರ್ಯಾಕ್ ಸಪ್ರೇಟಾಗಿ ಬಂದಿದೆ. ಐ ಗೆಸ್ ರೈಲ್ವೆ ಟ್ರ್ಯಾಕೇ ಅದು. ಸೊ ಆ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಒಂದು ಟ್ರ್ಯಾಕ್ ಬಂದಿದೆ. ಇವಾಗ ಸದ್ಯಕ್ಕೆ CSMT ಹೊಸಪೇಟೆ ಎಕ್ಸ್ಪ್ರೆಸ್ ಬರ್ತಿದೆ. ಸೊ ಅದು ಡೈಲಿ ರನ್ನಿಂಗ್ ಟ್ರೈನು. ಸೊ ಬನ್ನಿ ಕ್ರಾಸಿಂಗ್ ಕ್ಯಾಪ್ಚರ್ ಹೊಡೆಯೋಣ ಇವಾಗ.
ಧೋನಿ ರಿವರ್. ಸೊ ನೀವು ಅದು ಗೋಲ್ ಗುಂಬಸ್ ಮಾನ್ಯುಮೆಂಟ್ ನೋಡ್ಬೋದಲ್ಲ, ಆ ಗೋಲ್ ಗುಂಬಸ್ ಮಾನ್ಯುಮೆಂಟ್ ಹೆಸರಲ್ಲೇ ನಮ್ಮ ಈ ಟ್ರೈನ್ ಹೆಸರು ಬಂದಿದ್ದು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ. ಇದು ಸದ್ಯಕ್ಕೆ ನಮ್ಮ ಈ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 16535 ಬಂದುಬಿಟ್ಟಿದೆ ತಾನ ವಿಜಯಪುರ ರೈಲ್ವೆ ಸ್ಟೇಷನ್ಗೆ. ಇವಾಗ ನೇಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ವಿಜಯಪುರ ಅಂತ ಇಕ್ಬಿಟ್ಟಿದ್ದಾರೆ. ಸೊ ನಿಮಗೆ ಮಾನ್ಯುಮೆಂಟ್ ನಾನು ಆಚೆ ತೋರಿಸಿದೆ, ಆ ಮಾನ್ಯುಮೆಂಟ್ ಹೆಸರಲ್ಲೇ ನಮ್ಮ ಈ ಟ್ರೈನ್ ಹೆಸರು ಬಂದಿರೋದು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ. ಬರೋ ಟೈಮು 7:45, ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 8:20ಗೆ. ಸೊ 30 to 35 ಮಿನಿಟ್ಸ್ ಡಿಲೇ ನಾವು ಬಂದಿದ್ದೀವಿ. 5 ಮಿನಿಟ್ಸ್ ಸ್ಟಾಪ್ ಇರುತ್ತೆ ಇಲ್ಲಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಪಂಜಾಬ್ ರಾಜ್ಯ ಇದೆಯಲ್ಲ, ನಮ್ಮ ಭಾರತ ದೇಶದ್ದು ಪಂಜಾಬ್ ರಾಜ್ಯ ಈಸ್ ನೋನ್ ಫಾರ್ ಲ್ಯಾಂಡ್ ಆಫ್ 5 ರಿವರ್ಸ್. ಸೊ ಸೇಮ್ ನಮ್ಮ ಈ ಬಿಜಾಪುರ ಡಿಸ್ಟ್ರಿಕ್ಕು ಇದು ಲ್ಯಾಂಡ್ ಆಫ್ 5 ರಿವರ್ಸ್ ಅಂತ ಕರೀತಾರೆ. ಯಾಕಂದರೆ 5 ರಿವರ್ ಹೇಳಕ್ಕೆ ಹೋದರೆ ಘಾಟ್ಪ್ರಭಾ ರಿವರು, ಮಲಪ್ರಭಾ ರಿವರು, ಅದಾದಮೇಲೆ ಧೋನಿ ರಿವರು, ಕೃಷ್ಣ ರಿವರು, ಭೀಮಾ ರಿವರು. ಸೊ ಅದರಿಂದ ಲ್ಯಾಂಡ್ ಆಫ್ 5 ರಿವರ್ ಅಂತ ಕರೀತಾರೆ. ತಪ್ಪಿದ್ರೆ ಕಮೆಂಟಲ್ಲಿ ನಂಗೆ ತಿಳಿಸ್ಬಿಡಿ, ಸರಿನಾ? ಮ್ಯಾಕ್ಸಿಮಮ್ ರಶ್ ಇಲ್ಲಿ ಖಾಲಿ ಆಗ್ತಿದೆ ಈ ಟ್ರೈನ್ದು. ಇಲ್ಲೇ ಮ್ಯಾಕ್ಸಿಮಮ್ ಈ ಟ್ರೈನ್ ಸರ್ವ್ ನೀವು ಅಂದ್ಕೊಂಬಿಡಿ. ರಿಸರ್ವೇಷನ್ ಅಂತೂ ಖಾಲಿನೇ ಆಗುತ್ತೆ ಇವಾಗ. ಇಲ್ಲಿ ನೀವು ನೋಡ್ಬೋದು ನಮ್ಮ ಟ್ರೈನ್ದು ರೇಟ್ ಶೇರಿಂಗ್ ಇದೆ. ಸೊ ಹುಬ್ಳಿ, ಮೈಸೂರು, ಪಂಡರ್ಪುರ ಅಂತ ಇದೆ. ಸೊ ಮೈಸೂರಿಂದ ಪಂಡರ್ಪುರಿಗೆ ಬಂದರೆ ನಮ್ಮ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು, ಮೈಸೂರಿಂದ ಹುಬ್ಳಿಗೆ ಹೋದರೆ ಹಂಪಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಇದು ನಾವು 3 to 4 ಮಿನಿಟ್ಸ್ ಸ್ಟಾಪ್ ಆದಮೇಲೆ ಹೊರಟ್ಬಿಟ್ಟಿದ್ದೀವಿ ವಿಜಯಪುರ ರೈಲ್ವೆ ಸ್ಟೇಷನಿಂದ, ಆಲ್ಸೋ ನೋನ್ ಆಸ್ ಬಿಜಾಪುರ್. ಮತ್ತು ಹೇಳಕ್ಕೆ ಹೋದರೆ ಇದು ನಮ್ಮದು ವಿಜಯಪುರ ಅಂತ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರಾಣಿ ಚೆನ್ನಮ್ಮ ನಾವು ಹಿಡ್ಕೊಂಡೋದ್ರೆ ರಾಣಿ ಚೆನ್ನಮ್ಮ ಹಿಡ್ಕೊಂಡೋದ್ರೆ ನಾವು ಬಾರ್ಡ್ರ್ ಕ್ರಾಸ್ ಮಾಡಿದ ತಕ್ಷಣ, ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಸ್ಟೇಷನ್ ಬಂದು ವಿಜಯಪುರ ಅಂತ ಸ್ಟೇಷನ್ ಬರುತ್ತೆ. ಸೊ ಹತ್ತು ಕಡೆನೂ ಒಂದು ವಿಜಯಪುರ ಅಂತಿದೆ. ನಾನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮಾಡುವಾಗ ನೋಡಿದೆ ಅದು. ಸೊ ಇದು ಸದ್ಯಕ್ಕೆ ಬ್ರೇಕ್ಫಾಸ್ಟ್ ತೊಗೊಂಡ್ಬಿಟ್ಟಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ರು, ಸ್ವಲ್ಪ ಮುಂದೆ ತೊಗೊಂಬಂದು ಬಿಜಾಪುರ ರೈಲ್ವೆ ಸ್ಟೇಷನ್ ಹತ್ರನೇ, ಅಪ್ರಾಕ್ಸಿಮೇಟ್ಲಿ 10 ನಿಮಿಷ. ಸೊ ಇಡ್ಲಿ ವಡೆ ತಿನ್ನೋಣ, ಮಜಾ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಬರ್ತಿದೆ. ಬನ್ನಿ ಬ್ರೇಕ್ಫಾಸ್ಟ್ ಇಕ್ಕನ ಕೆಳಗಡೆ ಹೋಗಿ ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಫಸ್ಟ್ ಕ್ಯಾಪ್ಚರ್ ಮಾಡೋಣ. ಇದು ನೀವು ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ನೋಡಿದ್ರಲ್ಲ, ಸೊ ಇದು ಮೈಸೂರಿಂದನೇ ಸ್ಟಾರ್ಟ್ ಆಗೋದು. ನಮ್ಮ ಟ್ರೈನು ಮೈಸೂರಿಂದನೇ ಸ್ಟಾರ್ಟ್ ಆಗೋದು. ನಮ್ಮ ಟ್ರೈನು ಬಿಜಾಪುರಿಗೆ ಬರೋ ಟೈಮಿಂಗು 7:45 ಏನೋ, ಇದ್ರದ್ದು ಬರೋ ಟೈಮಿಂಗು 8:40 ಅರೌಂಡು. ಬಟ್ ಇದು ಮೈಸೂರಲ್ಲಿ ಸ್ಟಾರ್ಟ್ ಆಗೋದು ಅರೌಂಡ್ 1:30 ಏನೋ. ನನಗೂ ಟೈಮಿಂಗ್ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿರ್ಬೋದು. ಬಟ್ ನಮ್ಮ ಟ್ರೈನು 3:45 ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಏನಕ್ಕಂದರೆ ಇಲ್ಲಿ ಲೇಟ್ ಬರೋದು, ಅದು ಸುತ್ತಾಡ್ಕೊಂಬರುತ್ತೆ. ಇದು ಹೋಗೋದು ಬಾಗಲಕೋಟೆವರೆಗೂ, ಮೈಸೂರಿಂದ ಬಾಗಲಕೋಟೆವರೆಗೂ ಬಸವ ಎಕ್ಸ್ಪ್ರೆಸ್ಸು. ಸೊ ಇದು ಟೈಮ್ ಜಾಸ್ತಿ ತೊಗೊಳುತ್ತೆ. ನಮ್ಮದು ಅರೌಂಡ್ 5:30 ಏನೋ ಬಾಗಲಕೋಟೆ ಬಂದ್ಬಿಡುತ್ತೆ. ನಮ್ಮದು ಈಗ ಬೆಂಗಳೂರವರೆಗೂ 2 ರೂಟ್ ಸೇಮೇ ಇರುತ್ತೆ, ಮೈಸೂರಿಂದ ಬೆಂಗಳೂರವರೆಗೂ. ನಮ್ಮದು ಬೆಂಗಳೂರಿಂದ ಅರಸೀಕೆರೆ ಮೇಲೆ, ದಾವಣಗೆರೆ ಮೇಲೆ ಬಂದ್ಬಿಡುತ್ತೆ ಹುಬ್ಳಿಯಿಂದ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಗದಗಿಂದ ರಿವರ್ಸಲ್ಲಿ ತೊಗೊಂಬಂದ್ಬಿಟ್ಟು ಸೋಲಾಪುರಿಗೆ ಬಂದ್ಬಿಡುತ್ತೆ. ಇದ್ರದ್ದು ಬಸವ ಎಕ್ಸ್ಪ್ರೆಸ್ದು ಬೆಂಗಳೂರಿಂದ ಯಲಹಂಕ ಲೈನ್ಗೆ ಹೋಗ್ಬಿಡುತ್ತೆ. ಯಲಹಂಕದಿಂದ ಅನಂತಪುರ ಅದೇ ಗುಂತಕಲ್ ಲೈನಿಗೆ ಬಂದ್ಬಿಡುತ್ತೆ. ಅಲ್ಲಿಂದ ಕಲಬುರ್ಗಿಯಿಂದ ಸೋಲಾಪುರಿಂದ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಬಾಗಲಕೋಟೆಗೆ ಹೋಗುತ್ತೆ. ಬನ್ನಿ ಇವಾಗ ನಾನು ನಮ್ಮ ನಾಷ್ಟ ಮುಗಿಸೋಣ, ಯಾಕಂದರೆ ತುಂಬ ಹೊಟ್ಟೆ ಹಸಿತಿದೆ ಗುರು. ಸದ್ಯಕ್ಕೆ ನಾವು ತಲುಪಿದ್ದೀವಿ ಇಂದಿ ರೋಡ್ ರೈಲ್ವೆ ಸ್ಟೇಷನ್ಗೆ. ಇದು ಬಂದು ಲಾಸ್ಟ್ ಕಮರ್ಷಿಯಲ್ ಸ್ಟಾಪ್ ನಮ್ಮ ಕರ್ನಾಟಕದಲ್ಲಿ. ಮತ್ತು ಡಿವಿಷನ್ ಮಾತಾಡೋಕೆ ಹೋದರೆ ಹುಬ್ಳಿ ಝೋನ್ ಮಾತಾಡೋಕೆ ಹೋದರೆ ಸೌತ್ ವೆಸ್ಟರ್ನ್ ರೈಲ್ವೇಸು. ಇಲ್ಲಿ ಬರೋ ಟೈಮ್ 8:29 ಗುರು. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 1 ಅವರ್ ಲೇಟು.
ಮತ್ತು ಮಾತಾಡೋಕೆ ಹೋದರೆ ಆಲ್ಮೋಸ್ಟ್ ನಮ್ಮ ಟ್ರೈನ್ ಇಲ್ಲಿ ಖಾಲಿಗರು, ಇಲ್ಲಿಂದ ಖಾಲಿ ಹೋಗುತ್ತೆ. ಇವಾಗ ನಿಮ್ಗೆ ಒಳಗಡೆ ನಾನು ತೋರಿಸ್ತೀನಿ. ನೀವು ಯೋಚನೆ ಮಾಡ್ತಿದ್ದೀರಾ ಬ್ಯಾಗ್ ಏನಕ್ಕೆ ಕ್ಯಾರಿ ಮಾಡ್ತೀನಿ ಅಂದರೆ ಕಂಪಾರ್ಟ್ಮೆಂಟ್ ಖಾಲಿಯಾಗಿದೆ. ಸೊ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲೇ ಇರೋದು. ಸೊ ಇದು ನಾವು ಡಿಪಾರ್ಟ್ ಆಗಿದ್ದೀವಿ ನಮ್ಮ ಕರ್ನಾಟಕ ಇನ್ನು ಲಾಸ್ಟ್ ರೈಲ್ವೆ ಸ್ಟೇಷನ್. ಸೊ ಇವಾಗ ನಿಮ್ಗೆ ನೋಡ್ಸೋಕೆ ಹೋದರೆ ನೋಡಿ ನಮ್ಮ ಟ್ರೈನ್ ಖಾಲಿಗರು ಖಾಲಿ ಆಗಿಬಿಟ್ಟು ಗಾಲಿ ಹೊಡಿತಿದೆ. ನೋಡಿ ಯಾರೂ ಇಲ್ಲ, ಪ್ಯಾಸೆಂಜರು ಹೆಂಗೆ ಗಾಲಿ ಹೊಡಿತಿದೆ. ಅಯ್ಯೋ ಮಾತಾಡೋಕೆ ಹೋದರೆ ಈಗ ಗೇಟ್ಸ್ ಹತ್ರ ಯಾರ್ಯಾರು ಕೂತ್ಕೊಂಡಿದ್ರು ಬೆಂಗಳೂರಿಂದ, ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಹುಬ್ಳಿವರೆಗೆ ಬರ್ತಾರೆ. ಹುಬ್ಳಿಯಿಂದ ಸೀಟ್ಸು ಖಾಲಿ ಆಗುತ್ತೆ. ಸೊ ಯಾರು ಅದ್ರ ಮುಂದೆ ಟ್ರಾವೆಲ್ ಮಾಡ್ತಾರೋ ಅವ್ರು ಬಂದು ಮಲ್ಕೊಬೋದು, ಯಾಕಂದರೆ ಸೀಟ್ಸ್ ಮ್ಯಾಕ್ಸಿಮಮ್ ಖಾಲಿ ಆಗುತ್ತೆ. ಅದಾದಮೇಲೆ ಇಂಡಿ ರೋಡ್ ಬಿಡಿ, ಬಿಜಾಪುರ ಬರೋವರೆಗೂ ಮ್ಯಾಕ್ಸಿಮಮ್ ಖಾಲಿ ಆಗುತ್ತೆ. ಇಂಡಿ ರೋಡವರೆಗೂ ಅಂತೂ ಫುಲ್ಲು ಖಾಲಿ ಆಗಿಬಿಡುತ್ತೆ. ನೋಡಿ ಯಾರು ಜಾಸ್ತಿ ಜನನೇ ಇಲ್ಲ ಗುರು, ಒಂದು ಸ್ವಲ್ಪ ಜನನೇ ಇರೋದು. ಸೊ ಅದಕ್ಕೆ ಬ್ಯಾಗ್ ಜೊತೆಯಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ, ಸೋಲೋ ಆಗಿ ಟ್ರಾವೆಲ್ ಮಾಡಿದ್ರೆ ಬ್ಯಾಗ್ ಜೊತೆಯಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಇಂಪಾರ್ಟೆಂಟ್ ಸಾಮಾನುಗಳೆಲ್ಲ ಇರುತ್ತೆ. ಯಾವಾಗ ಏನಾಗ್ಬಿಡುತ್ತೆ ಯಾರಿಗೂ ಗೊತ್ತಿಲ್ಲ. ಯಾರ ಮೇಲೆ ಪಾಯಿಂಟ್ ಮಾಡ್ತಿಲ್ಲ ನಾನು, ಬಟ್ ಸೇಫ್ಟಿಯಾಗಿ ಕ್ಯಾರಿ ಮಾಡಿ ನಿಮ್ಮ ಜೊತೆನೇ. ಮತ್ತು ಮಾತಾಡೋಕೆ ಹೋದರೆ ಗುರು ನೀವು ಆರಾಮಾಗಿ ಸ್ಲೀಪರಲ್ಲಿ ಟ್ರಾವೆಲ್ ಮಾಡ್ಬೋದು. ಫುಲ್ಲು ನನಗೇನಂತೂ ಡಿಸ್ಕಂಫರ್ಟ್ ಅನಿಸಲೇ ಇಲ್ಲ ಗುರು, ಫುಲ್ ಕಂಫರ್ಟಬಲ್ ಆಗಿತ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ, ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ. ನನಗೆ ಅಷ್ಟೊಂದು ರಶ್ ಏನು ಅನಿಸಿಲ್ಲ. ಸೊ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಕ್ಲೀನ್ನೆಸ್ಸು ಚೆನ್ನಾಗಿದೆ. ಗೇಟ್ ಹತ್ರ ಒಂದು ಸ್ವಲ್ಪ ಅದು ಪೀಪಲ್ ಲೈಕ್ ಪಬ್ಲಿಕ್ಕೇ ಅವರು ಸ್ವಲ್ಪ ಗಲೀಜು ಮಾಡಿಬಿಡ್ತಾರೆ, ಅದರಲ್ಲಿ ಏನೂ ಮಾಡೋಕ್ಕಲ್ಲ. ಕ್ಲೀನಿಂಗ್ ಮಾಡೋರು ಬರ್ತಿದ್ರು, ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅವ್ರು ಬಂದು ಕ್ಲೀನ್ ಮಾಡ್ತಿದ್ರು. ಬಟ್ ಕಂಫರ್ಟಬಲಾಗಿ ಜರ್ನಿ ಇದೆ ಇದು. ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಕೆ ಹೋದರೆ 3 ಸೀಟ್ ನಿಮ್ಗೆ ಇದ್ಕಡೆ ಸಿಗುತ್ತೆ, 3 ಸೀಟ್ ಇದ್ಕಡೆ ಸಿಗುತ್ತೆ. ಅಲ್ಲೊಂದು ಬಾಟ್ಲ್ ಹೋಲ್ಡ್ರು ಸಿಗುತ್ತೆ, ಇಲ್ಲಿ ಬಾಟ್ಲ್ ಹೋಲ್ಡ್ರು ಅಲ್ಲಿ, ಮತ್ತು ಅಲ್ಲಿ ಬಾಟ್ಲ್ ಹೋಲ್ಡ್ರು ಯಾರು ಕಿತ್ತಾಗ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮ್ಗೆ ಸಾಕೆಟ್ ಸಿಗುತ್ತೆ. ಸೊ 6 ಸೀಟ್ಗೆ 3 ಚಾರ್ಜಿಂಗ್ ಸಾಕೆಟ್ಲು, 1 ಮಿರರ್ ಸಿಗುತ್ತೆ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಫುಲ್ ಲಿವರ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಹುಕ್ ಸಿಗುತ್ತೆ 2 ಕಡೆ. ಇಲ್ಲಿ ಸೈಡ್ ಲೋವರು, ಸೈಡ್ ಅಪ್ಪರು, ಮತ್ತು ಸಾಕೆಟ್ ಬರೀ ಸೈಡ್ ಲೋವರಿಗೆ ಸಿಗುತ್ತೆ, ಸೈಡ್ ಅಪ್ಪರಿಗೂ ಸಾಕೆಟ್ ಇಲ್ಲ. ಮತ್ತು ಈ ಕಡೆ ಹುಕ್ ಸಿಗುತ್ತೆ. ಮತ್ತು ಬಾಟ್ಲ್ ಹೋಲ್ಡ್ರ್ 2 ಸೈಡ್ ಅಪ್ಪರ್ಗೆ ಕೊಟ್ಬಿಟ್ಟಿದ್ದಾರೆ, ಸೈಡ್ ಲೋವರ್ಗೆ ಬಾಟ್ಲ್ ಹೋಲ್ಡ್ರ್ ಕೊಟ್ಟಿಲ್ಲ. ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಥರ ಕರ್ನಾಟಕ ಮಹಾರಾಷ್ಟ್ರಗೆ ಸರ್ವ್ ಮಾಡುತ್ತೆ. ಸೊ ಅಲ್ಲಿ ಬಂದು ಮಹಾರಾಷ್ಟ್ರದಲ್ಲಿ ಮಿರಜು ಮತ್ತು ಸಾಂಗ್ಲಿಗೆ ಸರ್ವ್ ಮಾಡುತ್ತೆ. ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಂದು ಸೋಲಾಪುರ, ಕುರುದ್ವಾಡಿ ಮತ್ತು ಪಂಢರ್ಪುರ್ಗೆ ಸರ್ವ್ ಮಾಡುತ್ತೆ ಮಹಾರಾಷ್ಟ್ರದಲ್ಲಿ. ಕಮರ್ಷಿಯಲ್ ಸ್ಟಾಪ್ ಬಗ್ಗೆ ನಾನು ಮಾತಾಡ್ತಿರೋದು. ಇವಾಗ ಮಹಾರಾಷ್ಟ್ರ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಭೀಮಾ ರಿವರ್. ವೆಲ್ಕಮ್ ಟು ಮಹಾರಾಷ್ಟ್ರ. ಸೊ ಇದು ಭೀಮಾ ರಿವರ್ ಇತ್ತಲ್ಲ, ಇದೇ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರು. ಸೊ ಇವಾಗ ನಾವು ಸದ್ಯಕ್ಕೆ ಎಂಟ್ರಿ ಮಾಡಿಬಿಟ್ಟಿದ್ದೀವಿ ಮಹಾರಾಷ್ಟ್ರ ಒಳಗೆ. ಇದು ನಾವು ಎಂಟ್ರ್ ಮಾಡ್ತಿದ್ದೀವಿ ಹೊತ್ತಿಗೆ ಜಂಕ್ಷನು. ನೀವು ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು, ಆ ಲೈನ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮದು ಬಂದು ಗುಂಟಕಲ್ ಲೈನು. ಸೊ ಅದು ಸೋಲಾಪುರಿಂದ ಕಲಬುರಗಿ ಕಡೆ ಹೋಗ್ಬಿಡುತ್ತೆ. ಇದು ನಾವು ಹೊತ್ತಿಗೆ ಜಂಕ್ಷನಲ್ಲಿ ಸ್ಟಾಪ್ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಟ್ರೈನ್ಸು ಟೆಕ್ನಿಕಲ್ ಸ್ಟಾಪ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಇದಾದ್ಮೇಲೆ ಡೈರೆಕ್ಟ್ ನಾವು ಸೋಲಾಪುರ.
ಇದು ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿಟ್ಟಿದೆ ಸೋಲಾಪುರ್ ರೈಲ್ವೆ ಸ್ಟೇಷನ್ಗೆ. ಇದು ಬರೋದು ಮಹಾರಾಷ್ಟ್ರ ಒಳಗಡೆ. ಇಲ್ಲಿ ನಮ್ಮದು ಝೋನ್ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಸೆಂಟ್ರಲ್ ರೈಲ್ವೇಸ್ ಇಲ್ಲಿಂದ ಸ್ಟಾರ್ಟು, ಡಿವಿಷನ್ ಬಂದು ಸೋಲಾಪುರೇ. ಇಲ್ಲಿ ಬಂದು ಕ್ರೂ ಚೇಂಜ್ ಆಗ್ತಾರೆ. ಇಲ್ಲಿಂದ ಸೆಂಟ್ರಲ್ ರೈಲ್ವೇಸ್ ಕ್ರೂ ಎಲ್ಲ ಬಂದುಬಿಡ್ತಾರೆ. ಮತ್ತು ಬರೋ ಟೈಮು 10:05ಗೆ 5 ನಿಮಿಷ ಸ್ಟಾಪ್ ಇರುತ್ತೆ. 10:10ಗೆ ಇಲ್ಲಿಂದ ಹೊರಡ್ಬಿಡುತ್ತೆ. ಬಟ್ ನಾವು ಬಂದಿದ್ದೀರಿ 30 ಮಿನಿಟ್ಸ್ ಡಿಲೇ. ಸೊ ನೀವು 10:35 ಅನ್ಕೊಬೋದು. ಮತ್ತು ಸ್ಲೀಪರ್ ಫುಲ್ ಖಾಲಿ ಆಗಿಬಿಟ್ಟಿದೆ ಇವರು ಫುಲ್ಲು. ಇಲ್ಲಿಂದ ಇವಾಗ ನೆಕ್ಸ್ಟ್ ಸ್ಟಾಪು ಕುರ್ದುವಾಡಿ, ಅದಾದಮೇಲೆ ನಮ್ಮದು ಯಾದಗಿರಿ ಪಂಢರಪುರ, ಅದೇ ಲಾಸ್ಟ್ ಸ್ಟಾಪು. ಇದು ನಾವು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ತೊಗೊಂಡ್ಬಿಟ್ಟು ಪಂಢರಪುರ್ಗೆ ಹೋಗ್ತೀವಿ. ಸೊ ಅಲ್ಲಿ ಶ್ರೀ ವಿಠಲ್ ಮಹಾರಾಜ್ ಅವರು ದರ್ಶನ ಮಾಡ್ಬೋದು ಪಂಢರಪುರಲ್ಲಿ. ಸೋಲಾಪುರಲ್ಲಿ ಶ್ರೀ ಸಿದ್ದೇಶ್ವರ್ ಮಹಾರಾಜ್ ದರ್ಶನ ಮಾಡ್ಬೋದು. ಸೊ ಇದೊಂದು ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಮನೆಯಿಂದ ಸ್ವಲ್ಪ ಕಾಲ್ ಬಂದುಬಿಟ್ಟಿದೆ ಅದಕ್ಕೆ. ಸೊ ಸದ್ಯಕ್ಕೆ ನಾವು ಇವಾಗ ಹೊರಟ್ಬಿಟ್ಟಿದ್ದೀವಿ ಕುರ್ದುವಾಡಿ ಜಂಕ್ಷನ್ ಕಡೆ. ಅಲ್ಲಿ ಯಾವ್ಯಾವ ಪಾಯಿಂಟ್ ಬರುತ್ತೆ ಅದೆಲ್ಲ ನಿಮಗೆ ಅಲ್ಲಿ ಜಂಕ್ಷನ್ ಹತ್ರ ರೀಚ್ ಆಗಿಲ್ಲ ನಾನು ಇನ್ಫಾರ್ಮೇಷನು. ಇದು ನಾವು ಕುರ್ದುವಾಡಿ ಜಂಕ್ಷನ್ಗೆ ಅಪ್ರೋಚ್ ಹೊಡಿತಿದ್ದೀವಿ. ಇದು ನೀವು ಲೈನ್ ನೋಡ್ತಿದ್ದೀರಲ್ಲ, ಈ ಲೈನ್ ಬರೆದಿದೆ ಲಾತೂರ್ ರೋಡ್ ಜಂಕ್ಷನಿಂದ. ಸೊ ಅದು ಬಂದು ಇಲ್ಲಿ ಮರ್ಜ್ ಆಗಿಬಿಡುತ್ತೆ ಕುರ್ದುವಾಡಿ ಜಂಕ್ಷನ್ ಹತ್ರ. पंढरपूर ಇದು ನಾವು ಸದ್ಯಕ್ಕೆ ತಲುಪಿಟ್ಟಿದ್ದೀವಿ ಕುರ್ದುವಾಡಿ ಜಂಕ್ಷನ್ಗೆ. ಬರೋ ಟೈಮು 11:15. ನಾವು ಬಂದಿದ್ದೀವಿ 30 ಮಿನಿಟ್ಸ್ ಡಿಲೇ. ನಿಮಗೆ ಆಲ್ರೆಡಿ ಒಂದು ಪಾಯಿಂಟ್ ತೋರಿಸಿದೆ. ಒಂದು ಬರ್ತಿದೆ ಲಾತೂರ್ ರೋಡ್ ಜಂಕ್ಷನ್ ಕಡೆಯಿಂದ, ಇನ್ನೊಂದು ಬರ್ತಿರೋದು ಸೋಲಾಪುರ್ ಕಡೆಯಿಂದ, ಇನ್ನೊಂದು ಇಲ್ಲಿಂದ ಸ್ಟ್ರೈಟ್ ಹೋಗ್ಬಿಡುತ್ತೆ ಪುಣೆ ಕಡೆ, ಮತ್ತು ಇನ್ನೊಂದು ಇಲ್ಲಿಂದ ಕಟ್ಟಾಗಿ ಹೋಗ್ಬಿಡುತ್ತೆ ಪಂಢರಪುರ ಕಡೆ. ಅದು ಕಡೆನೇ ನಾವು ಹೋಗೋದು. ಅದು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಮತ್ತು ಈ ಕಡೆ ಸ್ವಲ್ಪ ಸೆಕೆ ಜಾಸ್ತಿ ಆಗಿಬಿಟ್ಟಿದೆ. ಬೆಳಗ್ಗೆ ಹತ್ತು ಕಡೆ ನಮ್ಮ ಬಿಜಾಪುರ ಕಡೆ ಸ್ವಲ್ಪ ಚಳಿ ಇತ್ತು, ಇದು ಕಡೆ ಸ್ವಲ್ಪ ಸೆಕೆ ಇದೆ. ಇದು ನೀವು ನೋಡಿ, ನಾವು ಲೆಫ್ಟ್ ಕಡೆ ಬಂದುಬಿಟ್ಟಿದ್ದೀವಿ. ಅದು ಸ್ಟ್ರೈಟ್ ಪುಣೆ ಲೈನ್ ಹೋಗ್ಬಿಟ್ಟಿದೆ. ಸೊ ಇಲ್ಲಿಂದ ಒಂದು ಲೂಪ್ ಹಾಕೊಂಡ್ಬಿಟ್ಟು ನಾವು ಪಂಢರಪುರ ಕಡೆ ಹೋಗ್ಬಿಡ್ತೀವಿ. ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಮುಂದೆ ಜನರಲ್ ಸಿಗುತ್ತೆ, ಹಿಂದೆ ಜನರಲ್ ಸಿಗುತ್ತೆ, 9 ಮಂದಿ ಸ್ಲೀಪರ್ ಕ್ಲಾಸ್ ಸಿಗುತ್ತೆ, ಮತ್ತು 2 HA1 ಏನೋ ಸಿಗುತ್ತೆ ನಿಮಗೆ. ಅದಾದಮೇಲೆ HA1 ಅಂದರೆ ಅರ್ಧ ಫಸ್ಟ್ AC, ಅರ್ಧ ಸೆಕೆಂಡ್ AC. ಅದಾದಮೇಲೆ ನಿಮಗೆ 3 ಪ್ರಾಪರ್ ಥರ್ಡ್ AC ಸಿಗುತ್ತೆ, ಮತ್ತು ಇನ್ನೊಂದು ಅರ್ಧ ಥರ್ಡ್ AC ಇರುತ್ತೆ, ಅರ್ಧ AC ಚೇರ್ ಕಾರ್ ಇರುತ್ತೆ. ಇಷ್ಟು ಲಾಂಗ್ ಜರ್ನಿಗೆ ಚೇರ್ ಕಾರ್ ಕೊಟ್ಟಿದ್ದಾರೆ ಅಂತ ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ ಗುರು. ಇದು ನಾವು ಸದ್ಯಕ್ಕೆ ತಲುಪಿಬಿಟ್ಟಿದ್ದೀವಿ ನಮ್ಮ ಲಾಸ್ಟ್ ಡೆಸ್ಟಿನೇಷನು. ಈ ಟ್ರೈನ್ದು ಗೋಲ್ ಗುಂಬಜ್ ಟ್ರೈನ್ ನಂಬರ್ 16535 ಪಂಢರಪುರ್ಗೆ. ಸೊ ಇದೇ ಲಾಸ್ಟ್ ಡೆಸ್ಟಿನೇಷನು. ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಒಂದು ಫುಲ್ ಜರ್ನಿ ಮಾಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 960 ಕಿಲೋಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 18 hours ಆಗಿರ್ಬೋದು ನೀವು ಹೇಳ್ಬೋದು. ಬರೋ ಟೈಮಿಂಗ್ ಬಂದು 12:25, ಅಪ್ರಾಕ್ಸಿಮೇಟ್ಲಿ 12:35 12:40 ಸೆಂಟ್ರಲ್ ನಾವು ಬಂದಿದ್ರಿ. ಬಟ್ ಜರ್ನಿ ಮಾತ್ರ ಸಕ್ಕತ್ತಾಗಿತ್ತು. ನಾನು ಹೇಳ್ದಂಗೆ ಹುಬ್ಳಿಯಿಂದ ಖಾಲಿ ಆಗ್ತಾ ಖಾಲಿ ಬಂದ್ಬಿಡುತ್ತೆ. ಪಂಢರಪುರವರೆಗೂ ಅಂತೂ ಫುಲ್ಲು ಖಾಲಿ ಬರುತ್ತೆ.
ಹಿಂಗೆಲ್ಲ ಪ್ಯಾಸೆಂಜರ್ ಇಲ್ಲ ಅಂತ, ಪ್ಯಾಸೆಂಜರ್ ಬರ್ತಾರೆ. ಬಟ್ ನನ್ನ ಕಂಪಾರ್ಟ್ಮೆಂಟಲ್ಲಂತೂ ಫುಲ್ ಖಾಲಿ ಇತ್ತು. ಬಟ್ ಸ್ಲೀಪರ್ ಜರ್ನಿ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಸಕ್ಕದಾಗಿತ್ತು. ಇದರಲ್ಲಿ ಪ್ಯಾಂಟ್ರಿ ಕಾರ್ ಇರಲ್ಲ, ಸೈಡ್ ಪ್ಯಾಂಟ್ರಿ ಇರ್ತವೆ. ಸೊ ಬ್ರೇಕ್ಫಾಸ್ಟ್ ನಿಮ್ಗೆ ಸಿಗುತ್ತೆ, ಡಿನ್ನರು ಸಿಗುತ್ತೆ. ಬ್ರೇಕ್ಫಾಸ್ಟು ನೀವು ಬಿಜಾಪುರಲ್ಲಿ ಇಡ್ಲಿ ವಡೆ ಮಾಡ್ಬೋದು, ನಾನು ಅಲ್ಲಿ ಮಾಡಿದ್ದೆ, ಸಕ್ಕದಾಗಿತ್ತು. ಮತ್ತು ಹೇಳಕ್ಕೆ ಹೋದರೆ ಬೆಂಗಳೂರಿಂದ ಪಂಡರ್ಪುರ್ಗೆ ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಅದು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ. ಮತ್ತು ನಿಮಗೆ ಈ ಜರ್ನಿ ಮಾಡಬೇಕಂದ್ರೆ ನೀವು ಸ್ಲೀಪರ್ ಕ್ಲಾಸಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಬೋದು ಗುರು. ಮತ್ತು ಮೈಸೂರಿಂದ ಪಂಡರ್ಪುರ್ಗೆ ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಅದು ಡಿಸ್ಪ್ಲೇಯಲ್ಲಿ ಬರ್ತಿರುತ್ತೆ. ಸರಿ, ಮತ್ತು ಈ ಜರ್ನಿ ಇಲ್ಲೇ ಮುಗೀತು. ನೆಕ್ಸ್ಟ್ ಜರ್ನಿ ಯಾವುದಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಯಾವುದೋ ಶಬ್ದ ಪದ ಏನಾದರೂ ತಪ್ಪಾಗಿದೆ ನನಗೆ ಕ್ಷಮಿಸ್ಬಿಡಿ. ನಾನೊಬ್ಬ ಹುಡುಗ, ಪಿಯಿಂದ ಬಂದು ಕನ್ನಡ ಕಲಿತು ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಸಪೋರ್ಟ್ ತೋರಿಸೋದು ಮರಿಬೇಡಿ, ಮತ್ತು ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.